ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿಯನ್ನು ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 5th ಸೆಮ್ಮಲ್ಲಿ ಓದ್ತಾ ಇದ್ದರೆ 2 ಪೇಪರ್ ಇದೆ, ಪೇಪರ್ 5 ಆ್ಯಂಡ್ ಪೇಪರ್ 6. ಪೇಪರ್ 5 ಏನಿದೆಯಲ್ಲ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದೆ, ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಇದೆ, ನ್ಯೂಕ್ಲಿಯರ್ ಆ್ಯಂಡ್ ರೇಡಿಯೋ ಕೆಮಿಸ್ಟ್ರಿ ಇದೆ, ಸ್ಟೀಲ್ ಆ್ಯಂಡ್ ಇಟ್ಸ್ ಓರ್. ಸೊ ಅಷ್ಟು ಇನಾರ್ಗ್ಯಾನಿಕ್ ಚಾಪ್ಟರ್ ಇದೆ. ಅಷ್ಟರದ ಮೇಲೂ ಆಲ್ರೆಡಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವನ್ ಕ್ವಶನ್ ಆನ್ಸರ್ಸು ಸಿಲೆಬಸ್ ಏನಿದೆಯಲ್ಲ ಅದರ ಪ್ರಕಾರ ಜೊತೆಗೆ ನಾನು ಅಪ್ಲೋಡ್ ಮಾಡಿದಾಗ 1 2 3 4 ಅಂತ ಕೊಟ್ಟಿದ್ದೀನಿ. ಸೊ ಅದರ ಪ್ರಕಾರ ನೀವು ಹೋದರೆ ಈಸಿ ಆಗುತ್ತೆ. ಅದೇ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ಆಲ್ಡಿಹೈಡ್ಸು, ಕೀಟೋನ್ಸ್ ಇದೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಇದೆ, ಅಮೈನ್ಸ್ ಇದೆ, ಇನೋಲೈಟ್ಸ್ ಇದೆ. ಸೊ ಇದ್ರದ್ದು ಆಲ್ರೆಡಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಇದರಲ್ಲಿರೋದು ಲಾಸ್ಟ್ ಚಾಪ್ಟರ್ ಯಾವುದು ಅಂದರೆ ರೀಅರೇಂಜ್ಮೆಂಟು. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ರೀಅರೇಂಜ್ಮೆಂಟು ಅಪ್ಲೋಡ್ ಮಾಡಿದ್ದೀನಿ ವಿತ್ ಅ ಮೆಕ್ಯಾನಿಸಮ್. ಇವತ್ತು ನಾನು 2ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಫೈರೀಸ್ ರೀಅರೇಂಜ್ಮೆಂಟ್ ವಿತ್ ಅ ಮೆಕ್ಯಾನಿಸಮ್ ಅಂತ. ಸೊ ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ NEP 5th ಸೆಮ್ ಪೇಪರ್ 5 ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸು ನಿಮಗೆ ಚಾಪ್ಟರ್ ವೈಸು ಒಂದೇ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಎಗೇನ್ ಈ ರೀಅರೇಂಜ್ಮೆಂಟು ನಿಮ್ಮ ಸಿಲೆಬಸ್ ಪ್ರಕಾರ 10 ರೀಅರೇಂಜ್ಮೆಂಟ್ ಇದೆ. ಅದರಲ್ಲಿ ಯಾವುದಾದ್ರೂ ನಿಮಗೆ 3 ರೀಅರೇಂಜ್ಮೆಂಟು ವಿತ್ ಅ ಮೆಕ್ಯಾನಿಸಮ್ ಕೇಳ್ತಾರೆ. ಅದು 4 ಮಾರ್ಕ್ ಕ್ವಶನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವ್ದು ರೀಅರೇಂಜ್ಮೆಂಟ್ ಕೇಳ್ಬೋದು. ಸೊ ಹಾಗಾಗಿ ನೀವು ಆ ರೀಅರೇಂಜ್ಮೆಂಟು ವಿತ್ ಅ ಮೆಕ್ಯಾನಿಸಮ್ ಬರೆದು ಪ್ರಾಕ್ಟೀಸ್ ಮಾಡಿ ಅದನ್ನು ಯೂಸ್ ಮಾಡಬೇಕಾಗತ್ತೆ ಎಕ್ಸಾಮಲ್ಲಿ. ಫ್ರೈಸ್ ರೀಅರೇಂಜ್ಮೆಂಟ್ ಅಂದರೆ ಅರೈಲ್ ಎಸ್ಟರ್ ಏನಿದೆಯಲ್ಲ ದಟ್ ಈಸ್ ಟ್ರಾನ್ಸ್ಫರ್ಡ್ ಇಂಟು ಹೈಡ್ರಾಕ್ಸಿ ಅರೈಲ್ ಕೀಟೋನ್ ವಿತ್ ದ ಹೆಲ್ಪ್ ಆಫ್ ದಿ ಲೂವೀಸ್ ಆ್ಯಸಿಡ್ ಲೈಕ್ AlCl3, FeCl3. ಅದ್ರ ಜೊತೆಗೆ ಆ ಥರ ಕೆಟಲಿಸ್ಟ್ ಯೂಸ್ ಮಾಡಿಕೊಂಡು ಅಲಾಂಗ್ ವಿತ್ ದಟ್ aqueous ಆ್ಯಸಿಡ್ ನಿಮ್ಗೇನಿದೆ ಅರೈಲ್ ಎಸ್ಟರ್ ಅಂದರೆ COO ಗ್ರೂಪ್ ಇರುತ್ತೆ. ಆ COO ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ, ಬೆಂಜಿನ್ ರಿಂಗಿಗೆ, ಅರೈಲ್ ರಿಂಗಿಗೆ ಅಟ್ಯಾಚ್ ಆಗಿರುತ್ತೆ. ಅಂಥದನ್ನು ನಾವೇನಂತ ಕರಿತೀವಿ, ಅರೈಲ್ ಎಸ್ಟರ್ ಅಂತ ಕರಿತೀವಿ. ಆ ಅರೈಲ್ ಎಸ್ಟರ್ನ ತೊಗೊಂಡು ಅದನ್ನು ಹೈಡ್ರಾಕ್ಸಿ ಅರೈಲ್ ಕೀಟೋನ್ ಆಗಿ ಕನ್ವರ್ಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ದಿ ಲೂವೀಸ್ ಆ್ಯಸಿಡ್ ಆ್ಯಂಡ್ ಎ ಡೈಲ್ಯೂಟ್ ಅಥವಾ aqueous ಆ್ಯಸಿಡ್. ಅದಕ್ಕೆ ನಾವೇನಂತ ಕರಿತೀವಿ, ಫ್ರೈಸ್ ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಫಿನಾಲಿಕ್ ಎಸ್ಟರ್ ಏನಿದೆಯಲ್ಲ ದಟ್ ಮೈಗ್ರೇಟ್ಸ್ ಇಂಟು ಎ ಅರೈಲ್ ರಿಂಗ್. ಇಲ್ಲೂ ಮೈಗ್ರೇಷನ್ ಆಗುತ್ತೆ. ಲೈಕ್ ಮೀರ್ವಿನ್ ಪ್ಯಾಡ್ವಿನ್ ಹೆಂಗೆ ರಿಯಾಕ್ಷನ್ ಇತ್ತಲ್ಲ ಅದೇ ಥರ ಇಲ್ಲೂ ಮೈಗ್ರೇಷನ್ ಆಗುತ್ತೆ. ಇಟ್ಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಫ್ರೈಸ್ ರೀಅರೇಂಜ್ಮೆಂಟ್ ಈಸ್ ಆರ್ಥೋ ಆ್ಯಂಡ್ ಪ್ಯಾರಾ ಸೆಲೆಕ್ಟಿವ್. ಈ ರೀಅರೇಂಜ್ಮೆಂಟ್ ಏನಾಗುತ್ತಲ್ಲ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ಗೆ ಅದು ನಿಮ್ಗೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿರಿ, ಫಿನೈಲ್ ಅಸಿಟೇಟ್ನ ತೊಗೊಂಡಿದ್ದೀವಿ. ಬೆಂಜಿನ್ ರಿಂಗ್ ಮೇಲೆ COOCH3 ಬಂದಿದೆ. ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಕೆಟ್ಲಿಸ್ಟ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀನಿ, ಲೂವೀಸ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ, AlCl3 aqueous HCl ಜೊತೆ ಟ್ರೀಟ್ ಮಾಡಿದಾಗ OH ಗ್ರೂಪ್ ಆಗೇ ಇರುತ್ತೆ, ಫಿನಾಲಿಕ್ ಗ್ರೂಪು. ಆದರೆ ನಿಮಗೆ COCH3 ಗ್ರೂಪ್ ಏನಿದೆಯಲ್ಲ ಅದೇನಾಗ್ತಿದೆ, ಮೈಗ್ರೇಟ್ ಆಗ್ತಾ ಇದೆ ಐದರ್ ಟು ಆರ್ಥೋ ಪೊಸಿಷನ್ ಆರ್ ಪ್ಯಾರಾ ಪೊಸಿಷನ್. ದಿಸ್ ಇಸ್ ಸೆಲೆಕ್ಟಿವ್ ರೀಅರೇಂಜ್ಮೆಂಟ್. ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ಗೆ ನಿಮ್ಗೆ ಆಗ್ತಾ ಹೋಗುತ್ತೆ. ಹೇಗೆ ಆರ್ಥೋ ಹೇಗೆ ಪ್ಯಾರಾ ಬರುತ್ತೆ ಅಂದರೆ ದಟ್ ಡಿಪೆಂಡ್ ಅಪಾನ್ ದಿ ಟೆಂಪರೇಚರ್. ನೀವು ಯಾವ ಟೆಂಪರೇಚರ್ಲಿ ರಿಯಾಕ್ಷನ್ ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಮೆಕ್ಯಾನಿಸಮ್ನ ನೋಡೋದಾದರೆ ಫಸ್ಟ್ ಏನಾಗುತ್ತೆ, ಈ ಲೂವೀಸ್ ಆ್ಯಸಿಡ್ ಏನಿದೆಯಲ್ಲ, ಕೆಟ್ಲಿಸ್ಟ್ ಏನಿದೆಯಲ್ಲ, ಆ ಕೆಟ್ಲಿಸ್ಟ್ನ ಅಸೈಲ್ ಗ್ರೂಪ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಸೊ ಆವಾಗ ಏನಾಗುತ್ತೆ, ಕಾರ್ಬನೈಲ್ ಆಕ್ಸಿಜನ್ನು ಫಾರ್ಮ್ಸ್ ಎ ಕಾಂಪ್ಲೆಕ್ಸ್ ವಿತ್ ಅ ಫಿನಾಲಿಕ್ ಆಕ್ಸಿಜನ್. ಸೊ ಹಾಗಾಗಿ ಕಾರ್ಬನೈಲ್ ಆಕ್ಸಿಜನ್ ಇಸ್ ರಿಚರ್ ಇನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದೇರ್ ಫೋರ್ ಬೆಟರ್ ಲೂವೀಸ್ ಬೇಸ್ ಥರ ಆಗುತ್ತೆ. ಈಗೇನಾಯಿತು, ಫಿನಾಲಿಕ್ ಆಕ್ಸಿಜನ್ನು ಅಸೈಲ್ ಕಾಂಪ್ಲೆಕ್ಸಲ್ಲಿ ಏನಾಗಿದೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಯಿತು, ದೇ ಆರ್ ಹೈಲಿ ಪೋಲರೈಸ್ಡ್. ಸೊ ಹಾಗಾದಾಗ ಏನಾಗುತ್ತೆ ಅಂದರೆ ಈ AlCl3 ಬಾಂಡ್ ಏನು ಮಾಡುತ್ತೆ, ಮೈಗ್ರೇಟ್ ಮಾಡುತ್ತೆ, ಲೀಡ್ ಟು ದಿ ಫಾರ್ಮೇಷನ್ ಆಫ್ ಅಸಿಲೇನಿಯಂ ಕಾರ್ಬೋಕೆಟಿಯಾನ್. ಸೊ ಈ ಅಸಿಲಿಯಂ ಕಾರ್ಬೋಕೆಟಿಯಾನ್ ಏನಿದೆಯಲ್ಲ, ಸೊ ಅದು ಅರೋಮ್ಯಾಟಿಕ್ ರಿಂಗ್ ಜೊತೆಗೆ ಮತ್ತೆ ಅಟ್ಯಾಕ್ ಮಾಡುತ್ತೆ ಥ್ರೂ ಎಲೆಕ್ಟ್ರೋಫಿಲಿಕ್ ಅರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನಿಮ್ಗೆ ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಹೋಗುತ್ತೆ. ದಟ್ ಪ್ರಾಡಕ್ಟ್ ಈಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ. ಎಸ್ಟ್ರಲ್ಲಿರುವಂಥ ಫಿನಾಲಿಕ್ ಎಸ್ಟರ್ ತೊಗೊಂಡ್ರೆ ಎಸ್ಟರಲ್ಲಿರುವಂಥ ಆಕ್ಸಿಜನ್ ಏನಿದೆಯಲ್ಲ ಅದು ಏನು ಮಾಡುತ್ತೆ, ಇಟ್ ವಿಲ್ ಗೋ ಆ್ಯಂಡ್ ಅಟ್ಯಾಕ್ ದಿ ಲೂವೀಸ್ ಆ್ಯಸಿಡ್ AlCl3ನ ಅಟ್ಯಾಕ್ ಮಾಡುತ್ತೆ. ಸೊ ಅವಾಗ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, Al ಮೇಲೆ ನೆಗೆಟಿವ್ ಬಂತು, ಈ 3 ಗ್ರೂಪ್ ಹೋಗಿ ಅಲ್ಲಿ ಅಟ್ಯಾಕ್ ಆಗಿದೆ.
ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಅಸೈಲ್ ಗ್ರೂಪಲ್ಲಿರುವಂಥ ಆರ್ ಏನಿದೆಯಲ್ಲ ಇಟ್ ಗೆಟ್ ಮೈಗ್ರೇಟೆಡ್ ಟು ದಿ ಐದರ್ ಟು ಆರ್ಥೋ ಪೊಸಿಷನ್ ಆರ್ ಟು ದಿ ಪ್ಯಾರಾ ಪೊಸಿಷನ್. ಆ ಥರ ನಿಮಗೆ ಅದು ಫುಲ್ ಡಿಟ್ಯಾಚ್ ಆಗಿಬಿಡುತ್ತೆ. ಓ ಇರುತ್ತೆ, ಓಗೆ AlCl3 ಸ್ಲಡ್ಜ್ ಆದಂಗೆ. ಸೊ ಈ ಫುಲ್ ಓ ಗ್ರೂಪ್ ಏನಿದೆಯಲ್ಲ ಅದು AlCl ಜೊತೆಗೆ ಹೋಗಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ. COR ಅನ್ನೋದು ಹೊರಗಡೆ ಬಂದು ಕೂತ್ಕೊಳ್ಳುತ್ತೆ. ಅದು ಏನು ಮಾಡುತ್ತೆ, ಅಗೇನ್ ಐದರ್ ಇನ್ ಆರ್ಥೋ ಪೊಸಿಷನ್ ಆರ್ ಇನ್ ಪ್ಯಾರಾ ಪೊಸಿಷನ್ ರೀಅರೇಂಜ್ ಆಗುತ್ತೆ. ಮತ್ತೆ ಅದೇನಾಗುತ್ತೆ, ಆ್ಯಡ್ ಆಗುತ್ತೆ ಐದರ್ ಇನ್ ಆರ್ಥೋ ಪೊಸಿಷನ್ ಆರ್ ಪ್ಯಾರಾ ಪೊಸಿಷನ್ ಡಿಪೆಂಡಿಂಗ್ ಅಪಾನ್ ದಿ ಟೆಂಪರೇಚರ್. ರೂಮ್ ಟೆಂಪರೇಚರ್ ಆಯಿತು ಅಂದರೆ ಪ್ಯಾರಾ ಪ್ರಾಡಕ್ಟ್ ಬರುತ್ತೆ. ಟೆಂಪರೇಚರ್ 370 ಕೆಲ್ವಿನ್ ಹಾಗೆಲ್ಲ ಇತ್ತು ಅಂತಂದರೆ ಆವಾಗ ನಿಮಗೆ ಆರ್ಥೋ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಇಟ್ ಇಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ದ ಓರಿಯಂಟೇಷನ್ ಆಫ್ ದಿಸ್ ಎಲೆಕ್ಟ್ರೋಫಿಲಿಕ್ aromatic substitution is temperature dependent. Low reaction temperature favors the substitution at para position. Higher temperature favors the at ortho position. ಸೊ ನೋಡ್ಕೋಬೇಕಾಗತ್ತೆ. ಫಸ್ಟ್ ಏನಾಗುತ್ತೆ, ಲೂವಿಸ್ ಬೇಸ್ ಲೂವಿಸ್ ಆ್ಯಸಿಡ್ ಏನಿದೆಯಲ್ಲ ಅದೇನು ಮಾಡುತ್ತೆ, ಅಸೈಲ್ ಎಸ್ಟನ್ನು ಅಟ್ಯಾಕ್ ಮಾಡುತ್ತೆ. ಆವಾಗ ಏನಾಯಿತು, ಸ್ಲಡ್ಜ್ ಆಗಿಬಿಟ್ಟು ಓ ಗ್ರೂಪ್ ಏನಿರ್ತಲ್ಲ ಇಟ್ ವಿಲ್ ಬಿ ಮೈಗ್ರೇಟೆಡ್ ಐದರ್ ಟು ಆರ್ಥೋ ಆರ್ ಪ್ಯಾರಾ ಪೊಸಿಷನ್ ಆಗಿ ನಿಮಗೆ 2 ಪ್ರಾಡಕ್ಟ್ ಬರುತ್ತೆ ದಟ್ ಡಿಪೆಂಡ್ ಆನ್ ಟೆಂಪರೇಚರ್. ಈ ರೀತಿಯಾಗಿ ಪ್ರೈಸ್ ರಿಅರೇಂಜ್ಮೆಂಟ್ ಅಂದರೆ ರಿಯಾಕ್ಷನ್ ಬರಿಬೇಕು, ಎಷ್ಟು ಸ್ಟೆಪ್ಪಲ್ಲಿ ಆಗುತ್ತೆ ಸ್ಟೆಪ್ಸ್ನ ನೀವು ನೀಟಾಗಿ ಬರಿಬೇಕು. ಎಗೇನ್ ನೀವು ಇಲ್ಲಿ ಮೆಕ್ಯಾನಿಸಮ್ ಎಲ್ಲ ಹೇಳ್ಬೇಕಾರೆ ಹೇಗೆ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿದೆ ಅನ್ನೋದನ್ನು ನೀವು ಮೆಕ್ಯಾನಿಸಮಲ್ಲಿ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮೆಕ್ಯಾನಿಸಮ್ ಕೊಟ್ಟಾಗ ಬಂದರೆ ಫುಲ್ ಮಾರ್ಕ್ಸ್ ಬರುತ್ತೆ, ಬರಲಿಲ್ಲ ಅಂದರೆ ಫುಲ್ಲು ಮಾರ್ಕ್ಸ್ ಹೋಗ್ಬಿಡುತ್ತೆ. ನೀಟಾಗಿ ಹೌ ದ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ ಇಸ್ ಟೇಕಿಂಗ್ ಪ್ಲೇಸ್, ಎಲ್ಲೆಲ್ಲಿಗೆ ಆಗ್ತಾ ಇದೆ, ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರ್ಬೋದು, ನೆಗೆಟಿವ್ ಚಾರ್ಜ್ ಅಂದ ಆಟಮ್ಸ್ ಇರ್ಬೋದು, ಅದನ್ನು ನೀವು ಕ್ಲಿಯರಾಗಿ ತೋರಿಸ್ಬೇಕು. ಹೇಗೆ ಮೈಗ್ರೇಟ್ ಆಗ್ತಿದೆ, ಹೇಗೆ ಹೊರಗಡೆ ಬರ್ತಾ ಇದೆ, ಹೇಗೆ ಮತ್ತೆ ಅಟ್ಯಾಕ್ ಆಗ್ತಿದೆ, ಅದನ್ನೆಲ್ಲ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು ಫಾರ್ ವಾಚಿಂಗ್.